ದೇವಸ್ಥಾನಕ್ಕೆ ತೆರಳುತ್ತಾ ಇದ್ದ ಬಾಲಕಿ ಮೇಲೆ ಬೀದಿ ನಾಯಿ ದಾಳಿ ನಡೆಸಿದೆ. ಬಾಲಕಿಯ ತುಟಿ, ಗಲ್ಲ, ಕಣ್ಣು, ಹುಬ್ಬಿಗೆ ತೀವ್ರ ಗಾಯ ಆಗಿರುವಂತಹ ಘಟನೆ ಬೀದರ್ ತಾಲೂಕಿನ ಬಗದಲ್ ಗ್ರಾಮದಲ್ಲಿ ನಡೆದಿದೆ. ದೇವಸ್ಥಾನಕ್ಕೆ ತೆರಳುತ್ತಾ ಇದ್ದಂತಹ ಬಾಲಕಿ ಮೇಲೆ ಬೀದಿ ನಾಯಿ ಅಟ್ಯಾಕ್ ಮಾಡಿದೆ. ಬಾಲಕಿಯ ತುಟಿ, ಗಲ್ಲ, ಕಣ್ಣು, ಹುಬ್ಬಿಗೆ ತೀವ್ರ ಗಾಯ ಆಗಿದೆ. ಬೀದರ್ ತಾಲೂಕಿನ ಬಗದಲ್ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ನಾಯಿ ದಾಳಿಗೆ ಮಕ್ಕಳ ಆಯೋಗದಲ್ಲಿ ಸ್ವಯಂ ಪ್ರೇರಿತ ಕೇಸನ್ನು ದಾಖಲು ಮಾಡಲಾಗಿದೆ. ಸ್ಥಳಕ್ಕೆ ಭೇಟಿ ನೀಡಿ ಘಟನೆಯ ಬಗ್ಗೆ ವರದಿ ಸಲ್ಲಿಸುವಂತೆ ಸೂಚನೆಯನ್ನ ಕೊಡಲಾಗಿದೆ. ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗಳಿಗೆ ಮಕ್ಕಳ ಆಯೋಗ ಕೊಟ್ಟಿರುವಂತಹ ಸೂಚನೆ ಇದು. ಬೀದಿ ನಾಯಿಗಳ ಹಾವಳಿಗೆ ಕಡಿವಾಣ ಹಾಕುವಂತೆ ಒತ್ತಾಯ ಜಾಸ್ತಿ ಆಗ್ತಾ ಇದೆ. ಇದೇ ಬಾಲಕಿ ನೋಡಿ, ದೇವಸ್ಥಾನಕ್ಕೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಫೇಸ್ನ ಮುಖದ ಭಾಗಕ್ಕೇನೆ ಕಚ್ಚಿರೋದ್ರಿಂದ ತುಟಿ, ಗಲ್ಲ, ಹುಬ್ಬು ಎಲ್ಲ ಕಡೆ ಗಂಭೀರವಾಗಿ ಗಾಯ ಆಗಿದೆ. ರಕ್ತಸ್ರಾವ ಆಗ್ತಾ ಇದೆ ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ನಾಯಿ ದಾಳಿಗೆ ಈಗ ಮಕ್ಕಳ ಆಯೋಗದಲ್ಲಿ ಸ್ವಯಂ ಪ್ರೇರಿತ ಕೇಸನ್ನು ದಾಖಲು ಮಾಡಿಕೊಂಡು ಘಟನೆಯ ಸ್ಥಳಕ್ಕೆ ಹೋಗಿ ಮಾಹಿತಿಯನ್ನು ಪಡ್ಕೊಂಡು ವರದಿ ಕೊಡಿ ಅಂತೇಳಿ ಸೂಚನೆಯನ್ನು ಕೊಡಲಾಗಿದೆ. ಹುಚ್ಚುನಾಯಿ ಕಾಟ ಸಾಕಷ್ಟಾಗಿದೆ. ಬೆಳಗ್ಗೆ ರಾತ್ರಿ ಓಡಾಡೋಕೆ ಆಗ್ತಾ ಇಲ್ಲ. ಯಾವಾಗೂ ಹೊರಗಡೆ ಬಂದರೆ ನಾಯಿ ಕಾಟ ಸಿಕ್ಕಾಪಟ್ಟೆ ಆಗಿದೆ. ಸಣ್ಣ ಸಣ್ಣ ಹುಡುಗರು ಹೊರಗಡೆ ಸ್ಕೂಲಿಗೆ ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಅವರಿಗೆ ಕೈ ಹಿಡಿಯೋದು, ಕಾಲು ಹಿಡಿಯೋದು ಮಾಡ್ತಾ ಇದ್ದೆ. ಇವತ್ತು ಬೆಳಗ್ಗೆ ಸುಮಾರು 11 ಗಂಟೆ 10 ಗಂಟೆಗೆ ಸ್ಕೂಲ್ ಹೋಗುವಂಥ ಮಕ್ಕಳಿಗೆ ನಾಯಿಯನ್ನು ಕಚ್ಚಿದೆ. ಅವರ ಮುಖಕ್ಕೆ, ಕೈಗೆ ಎಲ್ಲ ಕಚ್ಚಿದೆ. ಅದಕ್ಕೆ ನಮ್ಮ ಪಂಚಾಯತ್ ಅಧಿಕಾರಿಗಳು, PDO ಆಗಲಿ ಯಾರೇ ಆಗಲಿ ಅದಕ್ಕೆ ಕ್ರಮ ತಗೋಬೇಕು ಅಂತ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀವಿ. ಸಾಕಷ್ಟು ನಾಯಿಗಳು ಬಂದಿದೆ. ಇಲ್ಲಿ ಬಗ್ದಲ್ ಗ್ರಾಮದ ಮೇಲೆ ಹೊಡ್ಡಿಗೆ ತಂದು ನಾಯಿಗಳು ಬಿಡ್ತಾ ಇದ್ದಾರೆ. ಅವ ನಾಯಿಗಳು ಊರಲ್ಲಿ ಬಂದು ಜನರಿಗೆ ತೊಂದರೆ ಕೊಡ್ತಾ ಇದ್ದಾವೆ. ಹುಚ್ಚುನಾಯಿ ಕಾಟ ಸಾಕಷ್ಟಾಗಿದೆ. ಬೆಳಗ್ಗೆ ರಾತ್ರಿ ಓಡಾಡೋಕೆ ಆಗ್ತಾ ಇಲ್ಲ. ಯಾವಾಗೂ ಹೊರಗಡೆ ಬಂದರೆ ನಾಯಿ ಕಾಟ ಸಿಕ್ಕಾಪಟ್ಟೆ ಆಗಿದೆ. ಸಣ್ಣ ಸಣ್ಣ ಹುಡುಗರು ಹೊರಗಡೆ ಸ್ಕೂಲಿಗೆ ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಅವರಿಗೆ ಕೈ ಹಿಡಿಯೋದು, ಕಾಲು ಹಿಡಿಯೋದು ಮಾಡ್ತಾ ಇದ್ದೆ. ಇವತ್ತು ಬೆಳಗ್ಗೆ ಸುಮಾರು 11 ಗಂಟೆ 10 ಗಂಟೆಗೆ ಸ್ಕೂಲ್ ಹೋಗುವಂಥ ಮಕ್ಕಳಿಗೆ ನಾಯಿಯನ್ನು ಕಚ್ಚಿದೆ. ಅವರ ಮುಖಕ್ಕೆ, ಕೈಗೆ ಎಲ್ಲ ಕಚ್ಚಿದೆ. ಅದಕ್ಕೆ ನಮ್ಮ ಪಂಚಾಯತ್ ಅಧಿಕಾರಿಗಳು, PDO ಆಗಲಿ ಯಾರೇ ಆಗಲಿ ಅದಕ್ಕೆ ಕ್ರಮ ತಗೋಬೇಕು ಅಂತ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀವಿ.